ಮಾದರಿಯಿಂದ CN ಬಿಲ್ಲವ ನಾನು ಸರ್ಜನಾ ಸಂಪದ 2021ರ TLM ಅನ್ನು ನಮ್ಮ ಶಾಲೆಯಿಂದ ಭಾಳಷ್ಟು ಒಂದು 15ಕ್ಕೂ ಮಿಕ್ಕಿ ಕೆಲವು ಲೋ ಕಾಸ್ಟ್ ನೋ ಕಾಸ್ಟ್ ಮಾದರಿಗಳನ್ನು ನಾವು ತಗೊಂಡು ಬಂದಿದ್ದೇವೆ. ಸೊ ಇದು ನಿಮಗೆ ಗೊತ್ತಿದೆ, ಇದು ಬಹಳ ದೂರದಿಂದ ಪೆರಿಸ್ಕೋಪ್ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ದೂರದರ್ಶಕ ಅಂತೇಳಿ ಹೇಳ್ತಾ ಇದ್ದೇವೆ. ಭಾಳಷ್ಟು ದೂರದಿಂದ ಏನು ಕಾಣೋದಿಲ್ಲ ನಮಗೆ. ಇವತ್ತು ಖಗೋಳ ವೀಕ್ಷಣಾಲಯ ಆಕಾಶಕಾಯಗಳನ್ನು ನಾವು ಬಹಳ ದೂರದಿಂದ ನಾವು ಕೂತ್ಕೊಂಡಲ್ಲೇ ವೀಕ್ಷಣೆ ಮಾಡಲಿಕ್ಕೆ ಇದರಿಂದ ಸಹಾಯವಾಗುತ್ತೆ. ಸೊ ಹೀಗೆ ಇಟ್ಕೊಂಡು ನಮಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ. ಈ ಮೂಲಕ ನಾವು ಬಹಳ ದೂರದ ವಸ್ತುವನ್ನು ಸಹ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನು ಇಟ್ಕೊಂಡು ನಾವು ವೀಕ್ಷಣೆ ಮಾಡಲಿಕ್ಕಾಗುತ್ತೆ. ಸೊ ಈ ಮಾದರಿ ಇದೆ ಇಲ್ಲಿ. ಇದನ್ನು ನಾವಿಲ್ಲಿ ಉಷ್ಣ ಸಂವಹನ, ಉಷ್ಣ ವಿಕಿರಣ ಆ ರೀತಿಯಲ್ಲಿ ತಂಪು ಗಾಳಿ ಬಿಸಿ ಗಾಳಿ ಅಂತೇಳಿ ಇವತ್ತು ನಮ್ಮ ಭೂಮಿ ತಿರುಗುತ್ತೆ ಅನ್ನುವಂಥ ಕಲ್ಪನೆಯನ್ನು ಇವತ್ತು ನಾವು ಮಕ್ಕಳಿಗೆ ಮೂಡಿಸ್ತಾ ಇದ್ದೇವೆ. ಭಾಳ ಸುಲಭದಲ್ಲಿ ಮೂಡಿಸ್ಲಿಕ್ಕೆ ಅಂತ ಹೇಳಿದರೆ ಇವತ್ತು 4 ಮತ್ತು 5ನೇ ತರಗತಿಯ ಮಕ್ಕಳಿಗೆ ಭೂಮಿಯ ಒಂದು ಚಲನೆ ಅದ್ರ ಬಗ್ಗೆ ಇದೆ, ಮತ್ತು ಉಷ್ಣ ಮತ್ತು ತಂಪು ಅದ್ರ ಬಗ್ಗೆ ಇದೆ. ಸೊ ಇಲ್ಲಿ ಗಾಳಿಯನ್ನು ಏನು ಮಾಡುತ್ತೆ ಅಂದರೆ ಇದು ಮೆಲ್ಟ್ ಮಾಡುತ್ತೆ. ಬಿಸಿಗೊಳಿಸಿದಾಗ ಬಿಸಿಯಾದ ಗಾಳಿ ಮೇಲಕ್ಕೆ ಹೋಗುತ್ತೆ ಮತ್ತು ತಂಪಾದ ಗಾಳಿ ಬಂದು ಇದನ್ನು ರಿಮೂವ್ ಮಾಡುತ್ತೆ. ಅಂದರೆ ಆಟೋಮೆಟಿಕ್ಲಿ ಅದು ತಿರುಗುವಂಥ ಒಂದು ಸೂಚನೆ ಬರುತ್ತೆ. ಸೊ ಇದೇ ರೀತಿಯಾಗಿ ಆಕಾಶಕಾಯಗಳು ಮತ್ತು ನಮ್ಮ ಭೂಮಿ ಸೇರಿಕೊಂಡು ಎಲ್ಲವೂ ಸಹ ಇದೇ ಒಂದು ಆಧಾರದಲ್ಲಿ ತಿರುಗುತ್ತೆ. ಸೊ ಭೂಮಿಯಲ್ಲಿ ಗುರುತ್ವಾಕರ್ಷಣ ಬಲ ಇದ್ದ ಕಾರಣ ಅದು ಉರುಳದೇ ಇರುತ್ತೆ ಅನ್ನುವಂಥದ್ದು ಇಲ್ಲಿ ನಿದರ್ಶನ ಇದೆ. ಸೊ ಇಲ್ಲಿ ಒಂದು ಲೋ ಕಾಸ್ಟ್ ನೋ ಕಾಸ್ಟಿಗೆ ಒಂದು ಉದಾಹರಣೆ ಇದೆ. ನಾವು ಇವತ್ತು ಹಲವಾರು ಕಾರ್ಯಕ್ರಮದಲ್ಲಿ ಊಟ ಮಾಡಲಿಕ್ಕೆ ಯೂಸ್ ಮಾಡುವಂಥ ಹಳೆಯ ತಟ್ಟೆಗಳಿದೆ. ಇಲ್ಲಿ ಟಾರ್ಚನ್ನು ಯೂಸ್ ಮಾಡಿದ್ದೇನೆ. ಕತ್ತಲಲ್ಲಿ ಸಹ ನಾವು ಇದನ್ನು ಪ್ರಯೋಗವನ್ನು ಮಾಡಲಿಕ್ಕೆ ಆಗತ್ತೆ. ಸೊ ಇಲ್ಲಿ ಟಾರ್ಚ್ ಆನ್ ಮಾಡಿದ್ದೇನೆ. ಇದರಲ್ಲಿ ಸಹ ಆಕಾಶಕಾಯಗಳ ಪರಿಚಯವನ್ನು ಬಹಳ ನಲಿಕಲಿ ಮಕ್ಕಳಿಂದ ಹಿಡಿದು 5th ಸಹ ಮಾಡಲಿಕ್ಕಾಗತ್ತೆ. ಇಲ್ಲಿ ನಾವು ಇರುವಂಥ ಸೂರ್ಯಮಂಡಲದಲ್ಲಿರುವಂಥ 8 ಗ್ರಹಗಳನ್ನು ಅವುಗಳ ಚಲನೆಯನ್ನು ಸಹ ನಾವು ಇದರಲ್ಲಿ ಯೂಸ್ ಮಾಡಲಿಕ್ಕೆ ಆಗುತ್ತೆ. ಹಾಗೆ ಇಲ್ಲಿ ಒಂದು ಅಕ್ಷರ ರಕ್ಷಾ ಅಂತಿದೆ ಸರ್. ಇದರಲ್ಲೆಲ್ಲ ಬೇರೆ ಬೇರೆ ಸ್ಕ್ವೇರ್ಗಳನ್ನೆಲ್ಲ ತೆಗಿಬೋದು. ಇದು ಲೋ ಕಾಸ್ಟ್ ನೋ ಕಾಸ್ಟ್ ಮತ್ತು ಎವರ್ಗ್ರೀನ್ ಅಂತ ಹೇಳ್ಬೋದು. ಯಾವುದೇ ಸಂದರ್ಭದಲ್ಲಿ ಸಹ ಯೂಸ್ ಮಾಡ್ಬೋದು. ಅದಲ್ಲದೆ ಮಕ್ಕಳ ನಾಟಕ ಅಥವಾ ಇತ್ಯಾದಿ ವಿನ್ಯಾಸದ ಒಂದು ಕಾರ್ಯಕ್ರಮದಲ್ಲಿ ಸಹ ರಂಗ ಪರಿಕರವಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಇರುವಂಥದ್ದು PUC ಪೈಪ್ ಮತ್ತು ಥರ್ಮೋಫೋಮ್ ವೇಸ್ಟ್ ಫೋಮಿಗೆ ಬಣ್ಣ ಹಾಕಿ ಅಕ್ಷರ ರಕ್ಷಾ ಅಂತ ಮಾಡಿದ್ದೇವೆ. ಇದಲ್ಲದೆ ಪ್ರತಿಯೊಂದು ಬ್ರ್ಯಾಂಚನ್ನು ಸಹ ನಾವು ಬೇರೆ ಬೇರೆ ಅಕ್ಷರಗಳಿಗೆ ಇಂಗ್ಲೀಷ್ ಅಪೋಸಿಟ್ ವರ್ಡ್ಸ್ಗಳಿಗಿರ್ಬೋದು ಅಥವಾ ನಾವು ಏರಿಕೆ ಮತ್ತು ಇಳಿಕೆ ಕ್ರಮಕ್ಕೆ ಸಹ ಯೂಸ್ ಮಾಡಲಿಕ್ಕಾಗತ್ತೆ. ಸರ್ ಆ ಕಡೆಯಲ್ಲಿ ಮಾದರಿ ಇದೆ. ಅಲ್ಲಿ ಒಂದು ಮಾನವನ ಯಂತ್ರ ಅಂತೇಳಿ ಇದೆ. ಆ ಮನುಷ್ಯನ ಒಂದು ಜೀರ್ಣಾಂಗ ಸಣ್ಣ ಮಕ್ಕಳಿಗೋಸ್ಕರ ಮಾಡಿದ್ದೇವೆ. ಅಲ್ಲಿ ಪಾರ್ಟ್ಸನ್ನು ನಾವು ಹಾಕಲಿಲ್ಲ. ಯಾಕೆ ಪಾರ್ಟ್ಸ್ ಹಾಕಲಿಲ್ಲ ಅಂತ ಹೇಳಿದರೆ ಅಲ್ಲಿ ಮಕ್ಕಳೇ ಅದನ್ನು ಯೋಚನೆ ಮಾಡಬೇಕು. ನಮ್ಮ ಎಲ್ಲಿ ಮೂಗು ಬರುತ್ತೆ, ಎಲ್ಲಿ ಬಾಯಿ ಬರುತ್ತೆ, ಅನ್ನನಾಳ ಹಾಗೆ ಜಠರದ ಲಿಂಕ್ ಆಗಿ ಅಲ್ಲಿ ದೊಡ್ಡ ಕರಳು ಸಣ್ಣ ಕರಳು ಹಾಗೆ ಗುದದ್ವಾರ ಮತ್ತು ಅಲ್ಲಿ ಮೇದೋಜೀರಕ ಗ್ರಂಥಿ ಹಾಗೂ ಪಿತ್ತಜನಕಾಂಗದ ಪರಿಚಯವನ್ನು ಮಕ್ಕಳು ಮಾಡ್ತಾರೆ. ಸೊ ಇಲ್ಲಿ ಒಂದು ಮಾದರಿ ಇದೆ ಸರ್. ನಲಿಕಲಿಯ ಮಕ್ಕಳಿಗಾಗಿ ಕಿವಿಯಲ್ಲಿ ಅಂದರೆ ಸ್ವಲ್ಪ ನಾವು ಅದನ್ನು ಯೂಸ್ ಮಾಡಿದರೆ ಮಿಸ್ ಆಗ್ಬೋದು. ಈ ರೀತಿ 1+1 ಹಾಕಿದಾಗ ಬಾಯಲ್ಲಿ 2 ಬರುತ್ತೆ. ಆ ಒಂದು ಪರಿಕಲ್ಪನೆ ಇದೆ. ಇದನ್ನೆಲ್ಲವನ್ನು ನಮ್ಮ ಮುಖ್ಯ ಶಿಕ್ಷಕರು ಹಾಗೆ ನಮ್ಮೆಲ್ಲ ಶಿಕ್ಷಕರ ಒಂದು ತಂಡದಲ್ಲಿ ತಯಾರು ಮಾಡಿದ್ದೇವೆ. ನಾನು CN ಬಿಲ್ಲವ ಮಾದರಿ ಶಾಲೆ ಶಿರು.